ನೆಟ್ ಸ್ಲೆಟ್ಗೆ ಪ್ರಿಪ್ರೇಷನ್ ಮಾಡ್ತಿರುವಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಸ್ಟೂಡೆಂಟ್ಸ್ಗೆ ಅನುಕೂಲಕರವಾಗಲಿ ಅಂತ ಹೇಳಿ ನಾನು ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನಾವು ಎಕ್ಸಾಮ್ಗೆ ಡೀಪಾಗಿ ಪ್ರಿಪ್ರೇಷನ್ ಮಾಡಿಬಿಡ್ತೀವಿ. ಸಾಮಾನ್ಯವಾಗಿರುವಂತಹ ಕ್ವೆಶನ್ಸ್ಗಳನ್ನ ಆನ್ಸರ್ಸ್ಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆಗ ಏನು ಮಾಡ್ತಾರೆ, ಎಕ್ಸಾಮ್ಸ್ನಲ್ಲಿ ನಾವು ಡೀಪಾಗಿ ಓದ್ಕೊಂಡಿರುವಂಥ ಕ್ವೆಶನ್ಸ್ಗಳನ್ನ ಕೊಡಲ್ಲ, ನಾವು ನೆಗ್ಲೆಕ್ಟ್ ಮಾಡಿರುವಂಥ ಕ್ವೆಶನ್ಸ್ಗಳನ್ನ ಕೊಟ್ಬಿಡ್ತಾರೆ. ಆಗ ನಾವು ನರ್ವಸ್ ಆಗಿಬಿಡ್ತೀವಿ. ಹಾಗಾಗಿ ಯಾವುದೇ ಒಂದು ವಸ್ತು ವಿಷಯವನ್ನು ಓದಿದ್ರೆ ಅದನ್ನು ಜ್ಞಾನಾಧಾರಿತವಾಗಿಯೇ ಓದಬೇಕು. ಅರ್ಥ ಆಯ್ತಾ? ಈಗ ಮೊದಲನೇದಾಗಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೊದಲನೆಯದಾಗಿ ಶಾಸನಗಳನ್ನು ಕುರಿತು ಅಧ್ಯಯನ ಮಾಡೋಣ. ಶಾಸನ ಅನ್ನುವಂಥದ್ದು ಒಂದು ಸಂಸ್ಕೃತ ಪದ, ಇದೆಲ್ಲರಿಗೂ ಗೊತ್ತು. ಈ ಶಾಸನ ಅನ್ನುವಂತಹ ಪದ ಇನ್ಸ್ಕ್ರಿಪ್ಷನ್ಸ್ ಅಂತುವಂತಹ ಒಂದು ಇಂಗ್ಲಿಷ್ ಪದದಿಂದ ಬಂದಿದೆ. ಈ ಶಾಸನವನ್ನು ಕುರಿತು DC ಸರ್ಕಾರ ಹೇಳಿದ್ದಾರೆ. ಏನು ಅಂತ ಅಂದರೆ, ಯಾವುದೋ ಒಂದು ಶಿಲೆ ಅಥವಾ ಲೋಹ ಅಲ್ಲ. ಈ ಶಾಸನ ಅನ್ನುವಂಥದ್ದು ಒಂದು ಜ್ಞಾನಾಧಾರಿತವಾದಂತಹ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಶಿಲೆ. ಇದನ್ನು ನಾವು ಶಾಸನ ಅಂತ ಹೇಳಿ ಕರಿತೀವಿ ಅಂತ DC ಸರ್ಕಾರ ಹೇಳಿದ್ದಾರೆ. ಶಾಸನ ಸಾಹಿತ್ಯದಲ್ಲೇ ತಮ್ಮದೊಂದು ಛಾಪು ಮೂಡಿಸಿದಂತಹ MM ಕಲಬುರ್ಗಿ ಅವರು ಹೇಳಿದ್ದಾರೆ, ಶಾಸನಗಳು ಅನ್ನುವಂಥದ್ದು ಒಂದು ನಾಡಿನ ಪ್ರಾಚೀನ ಜೀವನ ವ್ಯಾಪಾರದ ದಾಖಲೆಗಳಾಗಿರ್ತವೆ. ಇವುಗಳ ವಿಷಯ ಸಾಹಿತ್ಯ ಕೃತಿಗಳಿಗಿಂತ ಹೆಚ್ಚು ವಸ್ತುನಿಷ್ಠವಾಗಿರ್ತವೆ ಅಂತ. ಅದಷ್ಟೇ ಅಲ್ಲ, ಶುಕ್ರನ ನೀತಿಸಾರದಲ್ಲೂ ಕೂಡ ಶಾಸನ ಪತ್ರದಲ್ಲಿ ರಾಜನ ಸ್ವಂತ ರುಜುವು, ಆಜ್ಞೆ, ಇವುಗಳನ್ನು ಹೊರಡಿಸಿದಂತಹ ದಿನಾಂಕ ಇವೆಲ್ಲವನ್ನೂ ಒಳಗೊಂಡಿರುವಂತಹ ಒಂದು ಅದ್ಭುತ ಮಾಹಿತಿಗಳನ್ನು ನಾವು ಶಾಸನ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಶುಕ್ರ ತನ್ನ ನೀತಿಸಾರದಲ್ಲಿ ಹೇಳಿದ್ದಾನೆ. ಇನ್ನೊಂದು, ನಾವು ಆ ಲೇಖಗಳು ಅಂತ ಕರಿತೀವಿ. ಆ ಲೇಖಗಳು ಅಂತ ಅಂದ್ರೆ ಏನು ಅಂತ ಅಂದರೆ, ನಾಣ್ಯಗಳು ಅಥವಾ ಅರಳುಗಳ ಮೇಲೆ ಬರೆದಿರುವಂತಹ ಬರಹಗಳನ್ನು ನಾವು ಆ ಲೇಖಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಕೃಷ್ಣ ಜಿಲ್ಲೆಯ ಬಟೀಪ್ರೋಲು ಎಂಬಲ್ಲಿ ಸಿಕ್ಕಿರುವಂತಹ ಒಂದು ಸ್ಫಟಿಕ ಅರಳಿನ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಶಾಸನ ಅಂತ ಅಂದರೆ ರಾಜನ ಆಜ್ಞೆ, ಆತನ ಮುದ್ರಾ ಸಹಿತವಾದಂತಹ ರಾಜಾಜ್ಞೆ, ಬರಹ ರೂಪದಲ್ಲಿರುವಂಥದ್ದು, ಇವುಗಳನ್ನೆಲ್ಲವನ್ನು ನಾವು ಒಟ್ಟಾರೆಯಾಗಿ ಶಾಸನಗಳು ಅಂತ ಹೇಳಿ ಕರಿತೀವಿ. ನಾವು ಕರ್ನಾಟಕದಲ್ಲಿ ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಬೇಕಾದ್ರೆ ಮೊದಲು 5 ರಾಜಮನೆತನಗಳನ್ನು ಕುರಿತು ನಾವು ಅಧ್ಯಯನ ಮಾಡಬೇಕು. 1 ಮೌರ್ಯರು, 2 ಶಾತವಾಹನರು, 3 ಪಲ್ಲವರು, 4 ಕದಂಬರು, 5 ರಾಷ್ಟ್ರಕೂಟರು. ಮೌರ್ಯರು ಅಂತ ಬಂದಾಗ ಅಶೋಕನ ಶಾಸನಗಳು, ದೇವನಾಂಪ್ರಿಯ ಅಶೋಕ ಅಂತ ಹೇಳಿ ಅಶೋಕ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅಶೋಕನ ಶಾಸನಗಳು, ಎಲ್ಲ ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ನಮಗೆ ದಕ್ಷಿಣ ಭಾರತದಲ್ಲಿ ಸಿಕ್ಕಿರುವಂಥದ್ದನ್ನು ನಾವು ನೋಡಬಹುದು. ಇಸಿಲಾ ಅನ್ನುವಂತಹ ಪ್ರಾಂತ್ಯದಲ್ಲಿ ಮೊದಲ ಪದಗಳು, ಕನ್ನಡ ಪದಗಳು ಸಿಕ್ಕಿರುವಂಥದ್ದನ್ನು ನಾವು ನೋಡಬಹುದು. ಬ್ರಹ್ಮಗಿರಿ ಶಾಸನದಲ್ಲಿ ಚಪಡೇನ ಲಿಖಿತೆ ಲಿಪಿಕರೇಣ ಅನ್ನುವಂತಹ ಒಂದು ವಾಕ್ಯ ಇರುವಂಥದ್ದನ್ನು ನಾವು ನೋಡಬಹುದು. ಚಪಡೇನ ಲಿಖಿತೆ ಅನ್ನುವಂಥದ್ದು ಬ್ರಾಹ್ಮಿ ಲಿಪಿಯಲ್ಲಿ, ಲಿಪಿಕರೇಣ ಅನ್ನುವಂಥದ್ದು ಖರೋಷ್ಠಿಯಲ್ಲಿ ಇರುವಂಥದ್ದನ್ನು ನೋಡಿದ್ರೆ, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ ಅಶೋಕನ ಕಾಲಕ್ಕೆ ಜೀವಂತವಾಗಿತ್ತು ಅನ್ನುವಂಥದ್ದನ್ನು ನಾವು ಕಾಣಬಹುದು. ನಂತರ ಕರ್ನಾಟಕ ಶಾಸನಗಳ ಮೊದಲ ಲಿಪಿಕಾರ ಚಪಡ ಅನ್ನುವಂಥದ್ದನ್ನು ನಾವು ಬ್ರಹ್ಮಗಿರಿ ಶಾಸನದಲ್ಲಿ ನೋಡಬಹುದು. ಇವರ ನಂತರ ಆಳ್ವಿಕೆಗೆ ಬಂದಂಥದ್ದು ಶಾತವಾಹನರು. ಇವರು ಗುಲ್ಬರ್ಗ ಜಿಲ್ಲೆಯ ಸನ್ನತಿಯಲ್ಲಿ ಇವರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಎಷ್ಟೊಂದು ಶಾಸನಗಳು ನಮಗೆ ಲಭ್ಯವಿವೆ. ಅದರಲ್ಲೂ ಶಿವಸ್ಕಂದವರ್ಮನ ಪ್ರಾಕೃತ ಭಾಷೆಯ ಶಾಸನ ಶಾತವಾಹನರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಇವರ ನಂತರ ಆಳ್ವಿಕೆಗೆ ಬಂದಿದ್ದು ಪಲ್ಲವರು. 3ನೇ ಮತ್ತು 4ನೇ ಶತಮಾನದ ಮಧ್ಯಭಾಗದಲ್ಲಿ ಆಳ್ವಿಕೆಗೆ ಬಂದಂತಹ ಪಲ್ಲವರು ಇವರ ಪ್ರಾಚೀನ ತಾಮ್ರ ದಾನ ಶಾಸನಗಳು ನಮಗೆ ಇವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಅದನಂತರ ಕದಂಬರು 4ನೇ ಶತಮಾನದ ಆದಿಭಾಗದಲ್ಲಿ ಬಂದಂಥವರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರವಾದಂತಹ ರಾಜ್ಯ ಸ್ಥಾಪನೆ ಮಾಡಿದಂಥವರು ಈ ಕದಂಬರು. ಇವರ ಮೂಲ ಪುರುಷನಾದಂತಹ ಮಯೂರವರ್ಮ, ಈತನೇ ಚಿತ್ರದುರ್ಗದ ಜಿಲ್ಲೆಯ ಚಂದ್ರವಳ್ಳಿ ಬಂಡೆಗಲ್ಲಿನ ಮೇಲೆ ಶಾಸನಗಳನ್ನು ಕೊರೆಸಿರುವಂಥದ್ದನ್ನು ನಾವು ನೋಡ್ಬೋದು. ಕದಂಬರ ತರುವಾಯ ಕರ್ನಾಟಕದಲ್ಲಿ ರಾಜ್ಯವನ್ನು ಆಳಿದ ಅರಸರ ಶಾಸನಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ತಾಮ್ರ ಶಾಸನಗಳು ಮತ್ತು ಸಂಸ್ಕೃತ ಭಾಷೆಯಲ್ಲಿರುವಂತಹ ಶಿಲಾಶಾಸನಗಳು. ಇವರ ನಂತರ ಆಳ್ವಿಕೆಗೆ ಬಂದಿದ್ದು ರಾಷ್ಟ್ರಕೂಟರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.